ರಾಜನೇ ಆಡಳಿತದ ಮುಖ್ಯಸ್ಥನಾಗಿದ್ದ ಇವನನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಎಂದು ಪರಿಗಣಿಸಲಾಯಿತು. ಪುರೋಹಿತರು ಆಡಳಿತದಲ್ಲಿ ಹೆಚ್ಚಿನ ಪ್ರಭಾವವನ್ನು ಹೊಂದಿದ್ದರು. ಪ್ರಾದೇಶಿಕ ಆಡಳಿತವನ್ನು ನೋಡಿಕೊಳ್ಳಲು ರಾಜ್ಯಪಾಲರನ್ನು ನೇಮಿಸಲಾಗಿತ್ತು. ಹಮ್ಮುರಾಬಿ ಮತ್ತು ನೆಬೂಕದ್ನೆಚ್ಚರ್ ಈ ಕಾಲದ ಅತ್ಯಂತ ಪ್ರಸಿದ್ಧ ರಾಜರಾಗಿದ್ದರು. ಸಾಮಾಜಿಕ ಜೀವನ ಮೆಸೊಪೊಟೇಮಿಯಾವು ಸಮಾಜವು 4 ವರ್ಗ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಏಕಾತ್ಮಕ ಸರ್ಕಾರ. ರಾಷ್ಟ್ರದ ಎಲ್ಲ ಅಧಿಕಾರವು ಒಂದೇ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರೀಕೃತವಾಗಿ ಪ್ರಾಂತ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳು ಕೇಂದ್ರ ಸರ್ಕಾರದ ಅಧೀನವಾಗಿಯೂ ಮತ್ತು ಜವಾಬ್ದಾರಿಯಾಗಿಯೂ ಕಾರ್ಯನಿರ್ವಹಿಸಿದಾಗ ಅಂತಹ ಸರ್ಕಾರವನ್ನು ಏಕಾತ್ಮಕ ಸರ್ಕಾರ ಎನ್ನುತ್ತೇವೆ. ಇಂಗ್ಲೆಂಡ್, ಫ್ರಾನ್ಸ್. ಏಕಾತ್ಮಕ ಸರ್ಕಾರದ ಲಕ್ಷಣಗಳು: ಅಧಿಕಾರ ಕೇಂದ್ರೀಕರಣ, ಕೇಂದ್ರದಿಂದ ಸ್ಥಾಪಿಸಲ್ಪಟ್ಟ ಘಟಕಗಳು, ಪ್ರಬಲ ಏಕಕೇಂದ್ರ ಸರ್ಕಾರ, ಸಂವಿಧಾನದ ಶ್ರೇಷ್ಠತೆ ಇಲ್ಲ, ಸಂವಿಧಾನವು ಲಿಖಿತ ಅಥವಾ ಅಲಿಖಿತ, ಅಪ್ರಸ್ತುತ, ವಿಶೇಷ ನ್ಯಾಯಾಲಯ ಅನಗತ್ಯ, ನೌಕರಶಾಹಿಯ ಮೇಲೆ ಅವಲಂಬನೆ. ಸಂಯುಕ್ತ ಸರ್ಕಾರ ಒಂದು ರಾಷ್ಟ್ರದ ಎಲ್ಲ ಅಧಿಕಾರಗಳನ್ನು ಸಂವಿಧಾನದ ಮೂಲಕ ಒಂದು ಕೇಂದ್ರ ಸರ್ಕಾರ ಮತ್ತು ಹಲವು ಪ್ರಾಂತ್ಯ ಸರ್ಕಾರಗಳ ನಡುವೆ ವಿಕೇಂದ್ರೀಕರಿಸಿ ದ್ವಿ-ಸರ್ಕಾರಿ ವ್ಯವಸ್ಥೆಯ ಮೂಲಕ ಆಡಳಿತ ನಡೆಸುವ ಪದ್ಧತಿಯನ್ನು ಸಂಯುಕ್ತ ಸರ್ಕಾರ ಪದ್ಧತಿ ಎನ್ನುತ್ತೇವೆ. ಸಂಯುಕ್ತ ಸರ್ಕಾರ ಎಂಬ ಪದವು ಆಂಗ್ಲ ಭಾಷೆಯ ಫೆಡರೇಷನ್ ಎಂಬುದರ ಅನುವಾದವಾಗಿದೆ. ಇದು ಲ್ಯಾಟಿನ್ ಭಾಷೆಯ ಪದವಾದ ಪೋಡಸ್ ಎಂಬುದರಿಂದ ಬಂದಿದೆ. ಪೋಡೋಸ್ ಎಂದರೆ ಒಪ್ಪಂದ ಅಥವಾ ಕರಾರು ಎಂದರ್ಥ. ಸಂಯುಕ್ತ ಸರ್ಕಾರದ ಲಕ್ಷಣಗಳು: ಅಧಿಕಾರ ವಿಭಜನೆ, ದ್ವಿ-ಸರ್ಕಾರಿ ವ್ಯವಸ್ಥೆ, ಲಿಖಿತ ಮತ್ತು ಅನಮ್ಯ ಸಂವಿಧಾನ, ಸಂವಿಧಾನ ಶ್ರೇಷ್ಠತೆ, ದ್ವಿಸದನ ಶಾಸಕಾಂಗ ಪದ್ಧತಿ, ವಿಶೇಷ ಮತ್ತು ಸ್ವತಂತ್ರ ನ್ಯಾಯಾಂಗ ಪ್ರತ್ಯೇಕತೆ. ಭಾರತೀಯ ಸಂವಿಧಾನವು ನವೆಂಬರ್ 26, 1946 ಅಂಗೀಕಾರವಾಗಿ ಜನವರಿ 26, 1950 ಅಧಿಕೃತವಾಗಿ ಜಾರಿಗೆ ಬಂದಿತು. ಭಾರತೀಯ ಸಂವಿಧಾನ ಜಾರಿಗೆ ಬಂದಾಗ ಮೂಲತಃ ಅದರಲ್ಲಿ 395 ವಿಧಿಗಳು, 808 ಪರಿಶಿಷ್ಟಗಳು ಹಾಗೂ 22 ಭಾಗಗಳಿದ್ದವು. ಪ್ರಸ್ತುತ 12 ಪರಿಶಿಷ್ಟಗಳು, 25 ಭಾಗಗಳು, 98 ತಿದ್ದುಪಡಿಗಳನ್ನು ಹೊಂದಿದೆ. ಜನವರಿ 26, 1950 ಜಾರಿಗೆ ಬಂದ ಭಾರತೀಯ ಸಂವಿಧಾನ ಇದುವರೆಗೂ ಹಲವಾರು ತಿದ್ದುಪಡಿಗಳಿಗೆ ಒಳಗಾಗಿದೆ. ಭಾರತೀಯ ಸಂವಿಧಾನವು ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿತವಾಗಿದ್ದು, ಅದರ ಮೂಲ ಪ್ರತಿ ಅಂದವಾದ ಕೈ ಬರವಣಿಗೆಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಖ್ಯಾತ ನ್ಯಾಯಶಾಸ್ತ್ರ ಪಂಡಿತರಾದ ದುರ್ಗಾದಾಸ್ ಬಸವರು ಓದುಗರು ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಭಾರತೀಯ ಸಂವಿಧಾನದ ಪ್ರತಿಯೊಂದು ವಿಧಿಯನ್ನು ವಿವರವಾಗಿ ತಾವು ಬರೆದ ಪುಸ್ತಕ ಭಾರತೀಯ ಸಂವಿಧಾನ ಪರಿಚಯ ವಿವರಿಸಿದ್ದಾರೆ. ಸಂವಿಧಾನದ ರಚನಾ ಸಭೆ ಆಯೋಗದ ಯೋಜನೆಯ ಪ್ರಕಾರ ಭಾರತೀಯ ಸಂವಿಧಾನ ರಚನಾ ಸಮಿತಿಯು ನವೆಂಬರ್ 1946 ರಚನೆಯಾಯಿತು. ಸಂವಿಧಾನ ರಚನಾ ಸಮಿತಿಯ ಸೂಚಿತ ಸದಸ್ಯರ ಒಟ್ಟು ಮೊತ್ತ 389 ಆಗಿತ್ತು. ಅದರಲ್ಲಿ 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದರು. ಉಳಿದ 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡರು. ಭಾರತೀಯ ಸಂವಿಧಾನ ರಚನಾ ಸಭೆಯು ಡಿಸೆಂಬರ್ 9, 1946 ತನ್ನ ಮೊದಲ ಸಭೆ ನಡೆಸಿ ಡಾ. ಸಚ್ಚಿದಾನಂದ ಸಭೆಯ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಿಸಿಕೊಂಡಿತು. ನಂತರ ಡಿಸೆಂಬರ್ 11, 1946 ಡಾ. ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರನ್ನಾಗಿ ಹಾಗೂ ಎಚ್. ಸಿ. ಮುಖರ್ಜಿಯವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಸಂವಿಧಾನ ರಚನಾ ಸಭೆಯ ಸಮಿತಿಗಳು: ಭಾರತೀಯ ಸಂವಿಧಾನ ರಚನಾ ಸಭೆಯ ಸಂವಿಧಾನ ರಚನೆಯ ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಒಟ್ಟು 22 ಸಮಿತಿಗಳನ್ನು ರಚಿಸಿಕೊಂಡಿತು. ಅವುಗಳು 10 ಸಮಿತಿಗಳು ಆಡಳಿತ ವಿಧಾನ ವಿಷಯಗಳನ್ನು ಮತ್ತು 12 ಸಮಿತಿಗಳು ಇತರೆ ವಿಷಯಗಳ ಮೇಲೂ ಕಾರ್ಯನಿರ್ವಹಿಸಿದವು.
ಸಂವಿಧಾನ ಕರಡು ಸಮಿತಿ ಸಂವಿಧಾನ ರಚನಾ ಕಾರ್ಯ ಪೂರೈಸಲು ರಚನೆಯಾದ ಸಮಿತಿಗಳಲ್ಲಿ ಬಹುಮುಖ್ಯವಾಗಿದೆ. ಸಂವಿಧಾನ ಕರಡು ರಚನಾ ಸಮಿತಿ ಆಗಸ್ಟ್ 29, 1947 ಅಸ್ತಿತ್ವಕ್ಕೆ ಬಂದಿತು. ಭಾರತೀಯ ಸಂವಿಧಾನ ಕರಡನ್ನು ಸಿದ್ಧಪಡಿಸುವ ಗುರುತುವಾದ ಜವಾಬ್ದಾರಿ ಇದರದಾಗಿತ್ತು. ಇದು ಒಟ್ಟು 7 ಜನರನ್ನು ಒಳಗೊಂಡಿತ್ತು. ಅದರಲ್ಲಿ ಡಾ. ಬಿ. ಆರ್. ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಭಾರತದ ಪ್ರಜೆಗಳು ಸಾರ್ವಭೌಮ ರಾಷ್ಟ್ರ, ಸಮಾಜವಾದಿ ರಾಷ್ಟ್ರ, ಜಾತ್ಯತೀತ ಗಣರಾಜ್ಯ, ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ದೈನಂದಿನ ಜೀವನದಲ್ಲಿ ಮಾನವನ ಅಧ್ಯಯನದ ಸುತ್ತವೂ ಈ ವಿಷಯ ಸುತ್ತುತ್ತದೆ. ಅರ್ಥಶಾಸ್ತ್ರ. ಟಾಟಾ ಕಬ್ಬಿಣ ಉಕ್ಕು ಸ್ಥಾಪನೆಗೊಂಡ ವರ್ಷ 1907. ಕೃಷಿ ವಲಯದ ಕಡಿಮೆ ಉತ್ಪಾದನೆಯ ಆಧಾರವಾಗಿ ಭಾರತವು ಈ ದೇಶದಿಂದ ಆಹಾರವನ್ನು ಆಮದು ಮಾಡಿಕೊಳ್ಳುತ್ತದೆ. ಅನಕ್ಷರಸ್ಥರು ಉಪಯೋಗಿಸಲು ಸಾಧ್ಯವಿಲ್ಲದ ದತ್ತಾಂಶ ಅಂಚೆ ಪ್ರಶ್ನಾವಳಿ. ಸಂಪನ್ಮೂಲಗಳು ಮಿತಿಯಲ್ಲಿವೆ, ಅಪರಿಮಿತ. 1921 ಭಾರತದ ಜನಸಂಖ್ಯೆ ಅಸ್ತಿತ್ವ. ಎರಡನೇ ಹಂತ ಪ್ರಾರಂಭವಾದ ವರ್ಷ 1921. ವೈಯಕ್ತಿಕ ಸಂಘರ್ಷ, ಅಧಿಕ ವೆಚ್ಚ, ಗುಣಾತ್ಮಕ ದತ್ತಾಂಶ, ರಾಷ್ಟ್ರೀಯತೆ, ಸಹಾಯಧನ, ಸರ್ಕಾರ ನೀಡುವ ಅವಕಾಶ. ಪಂಚವಾರ್ಷಿಕ ಯೋಜನೆಯ ಗುರಿಗಳು: ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ, ಸಮಾನತೆ. ಪಂಚವಾರ್ಷಿಕ ಯೋಜನೆಯ ಗುರಿಗಳು ಯಾವ್ಯಾವು? ಆಧುನೀಕರಣ, ಸ್ವಾವಲಂಬನೆ, ಸಮಾನತೆ. ಬೆಳವಣಿಗೆ, ಆಧುನೀಕರಣ, ಸ್ವಾವಲಂಬನೆ, ಸಮಾನತೆ. ಆರ್ಥಿಕ ದತ್ತಾಂಶ: ಒಂದು ದೇಶ ಎದುರಿಸುತ್ತಿರುವ ಮೂಲಭೂತ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಆರ್ಥಿಕ ಸಂಗತಿಗಳನ್ನು ದತ್ತಾಂಶ ಎನ್ನುವರು. ಆರ್ಥಿಕ ದತ್ತಾಂಶ: ಒಂದು ದೇಶ ಎದುರಿಸುತ್ತಿರುವ ಮೂಲಭೂತ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಆರ್ಥಿಕ ಸಂಗತಿಗಳನ್ನು ದತ್ತಾಂಶ ಎನ್ನುತ್ತಾರೆ. ಪೈಲಟ್ ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿದ ನಂತರ ಒಂದು ಸಣ್ಣ ಗುಂಪಿನೊಂದಿಗೆ ಪರೀಕ್ಷಿಸಿ ನೋಡುವುದನ್ನು ಪೈಲಟ್ ಸಮೀಕ್ಷೆ ಎನ್ನುವರು ಅಥವಾ ಪೂರ್ವಭಾವಿ ಪರೀಕ್ಷೆ ಎನ್ನುವರು. ಪ್ರಶ್ನಾವಳಿಯನ್ನು ಸಿದ್ಧಪಡಿಸಿದ ನಂತರ ಒಂದು ಸಣ್ಣ ಗುಂಪಿನೊಂದಿಗೆ ಪರೀಕ್ಷಿಸಿ ನೋಡುವುದನ್ನು ಪೈಲಟ್ ಸಮೀಕ್ಷೆ ಎನ್ನುವರು. ಇದರಿಂದ ಪ್ರಶ್ನೆಗಳನ್ನು ನುರಿತಂತೆ ತಿಳಿಯಬಹುದಲ್ಲದೆ ಪ್ರಶ್ನೆಗಳು ಹೊಂದಾಣಿಕೆ ಗಣಿತದ ಕಾರ್ಯನಿರ್ವಹಿಸುತ್ತದೆ. ನಿಜವಾದ ಸಮೀಕ್ಷೆ ತಲುಪಲು ವೆಚ್ಚ ಮತ್ತು ಕಾಲವನ್ನು ನಿರ್ವಹಿಸುತ್ತದೆ. ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳ ಮೂಲ ಕಾರಣ. ಕೊರತೆಯು ಎಲ್ಲ ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣವಾಗಿದೆ. ಕೊರತೆಯೇ ಇಲ್ಲದಿದ್ದಾಗ ಯಾವುದೇ ಆರ್ಥಿಕ ಸಮಸ್ಯೆಯೂ ಇರುತ್ತಿರಲಿಲ್ಲ ಮತ್ತು ಅರ್ಥಶಾಸ್ತ್ರದ ಅಧ್ಯಯನ ಮಾಡಬೇಕಾಗುತ್ತಿರಲಿಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಲವು ರೀತಿಯ ಕೊರತೆಗಳನ್ನು ಎದುರಿಸುತ್ತೇವೆ. ರೈಲ್ವೆ ಬುಕ್ ಕೌಂಟರ್ಗಳಲ್ಲಿ, ಉದ್ದ ಸರತಿ ಸಾಲುಗಳಲ್ಲಿ, ಬಸ್ ಮತ್ತು ರೈಲು ಅಗತ್ಯ ಸರಕುಗಳ ಕೊರತೆ, ಸಿನಿಮಾ ನೋಡುವುದಕ್ಕಾಗಿ ಟಿಕೆಟ್ ಪಡೆಯಲು ನುಗ್ಗಲು ಇತ್ಯಾದಿಗಳು ಕೊರತೆಯ ಕುರುಹುಗಳಾಗಿವೆ. ಇದಲ್ಲದೆ ಉತ್ಪಾದಕರು ಹೊಂದಿರುವ ಸಂಪನ್ಮೂಲಗಳು ಮಿತವಾಗಿವೆ ಮತ್ತು ಪರ್ಯಾಯ ಬಳಕೆಯನ್ನು ಹೊಂದಿವೆ. ಉದಾಹರಣೆಗೆ, ರೈತರು ಭೂಮಿ, ಶ್ರಮ, ನೀರು, ಗೊಬ್ಬರ ಇತ್ಯಾದಿ ಸಂಪನ್ಮೂಲಗಳನ್ನು ಬಳಸಿ ಆಹಾರದ ಬೆಳೆಗಳನ್ನು ಉತ್ಪಾದಿಸುತ್ತಾರೆ. ಈ ಸಂಪನ್ಮೂಲಗಳು ಪರ್ಯಾಯ ಉಪಯೋಗಗಳನ್ನು ಹೊಂದಿದ್ದು ಇವುಗಳನ್ನು ಆಹಾರೇತರ ಬೆಳೆಗಳನ್ನು ಉತ್ಪಾದಿಸುತ್ತಾರೆ. ಈ ಸಂಪನ್ಮೂಲಗಳು ಪರ್ಯಾಯ ಉಪಯೋಗಗಳನ್ನು ಹೊಂದಿದ್ದು ಇವುಗಳನ್ನು ಆಹಾರೇತರ ಬೆಳೆಗಳಾದ ರಬ್ಬರ್, ಹತ್ತಿ, ಸೆಣಬು ಇತ್ಯಾದಿಗಳನ್ನು ಉತ್ಪಾದಿಸಬಹುದು. ಹೀಗೆ ಸಂಪನ್ಮೂಲಗಳ ಪರ್ಯಾಯ ಉಪಯೋಗವು ಹೀಗೆ ಸಂಪನ್ಮೂಲಗಳಿಂದ ಉತ್ಪಾದಿಸಲ್ಪಡುವುದು. ಮಾದರಿ ಆಯ್ಕೆಯ ದೋಷಗಳು ಸಂಕ್ಷಿಪ್ತವಾಗಿ ವಿವರಿಸಿ. ಜನಸಂಖ್ಯೆಯ ನೈಜ ಬೆಲೆ, ಮಾದರಿಯ ಅಂದಾಜು ಬೆಲೆಯ ವ್ಯತ್ಯಾಸವನ್ನು ಮಾದರಿಯ ದೋಷಗಳು ಎನ್ನುತ್ತೇವೆ. ಜನಸಂಖ್ಯೆಯ ನೈಜ ಬೆಲೆ, ಮಾದರಿಯ ಅಂದಾಜು ಬೆಲೆಯ ವ್ಯತ್ಯಾಸವನ್ನು ಮಾದರಿಯ ದೋಷಗಳು ಎನ್ನುತ್ತೇವೆ. ಈ ದೋಷಗಳು ನೀವು ಜನಸಂಖ್ಯೆಯಲ್ಲಿನ ಮಾದರಿಯನ್ನು ತೆಗೆದುಕೊಂಡು ಗಮನಿಸಿದಾಗ ಕಾಣಿಸಿಕೊಳ್ಳುತ್ತದೆ. ಬೃಹತ್ ಪ್ರಮಾಣದ ಮಾದರಿಗಳನ್ನು ತೆಗೆದುಕೊಳ್ಳುವುದರಿಂದ ಮಾದರಿಯ ದೋಷಗಳ ಪ್ರಮಾಣ ಕಡಿಮೆ ಮಾಡುವುದು. ಉದಾಹರಣೆಗೆ, ಕಳಸಪುರದ 5 ರೈತರನ್ನು ಜನಸಂಖ್ಯೆ ಎಂದು ತಿಳಿದು ಅವರ ಆದಾಯವನ್ನು ಪರಿಗಣಿಸಿದರೆ ಚಾಲಕ X ನ ಅಳತೆ 500, 550, 650, 700 ಆಗಿರುತ್ತದೆ. ಆಗ ಸರಾಸರಿ ಸಂಖ್ಯೆಯು ಈ ಕೆಳಗಿನಂತಿರುತ್ತದೆ. ಸರಾಸರಿ ಸಂಖ್ಯೆ 500 + 500 + 600, 650 + 700 ÷ 5. 600 ನೈಜ ಬೆಲೆಯಾಗಿರುತ್ತದೆ. ಈಗ ಇಬ್ಬರು ರೈತರ ಮಾದರಿಗಳನ್ನು ಆಯ್ಕೆ ಮಾಡಿದಾಗ X ಚಾಲಕ 600 ಅಳತೆಗಳನ್ನು ಹೊಂದಿದೆ. ಆಗ ಸರಾಸರಿ ಮಾದರಿಯು 500 ಅಂದಾಜು ಬೆಲೆಯಾಗುತ್ತದೆ. ಇಲ್ಲಿ ಅಂದಾಜು ಬೆಲೆಯ ಹೆಚ್ಚಿದ ಮಾದರಿ ದೋಷ 50. ಜನಗಣತಿ:
ಇದು ಜನಗಣತಿಯಲ್ಲಿ ಬಗ್ಗೆ ಸಂಪೂರ್ಣವಾದ ಮತ್ತು ನಿರಂತರವಾದ ಜನಸಂಖ್ಯೆ ಮಾಹಿತಿಯನ್ನು ಒದಗಿಸುತ್ತದೆ. 1781ರಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಿಯಮಿತವಾಗಿ ನಡೆಯುತ್ತದೆ. ಸ್ವಾತಂತ್ರ್ಯ ನಂತರ ಮೊದಲ ಸಲ ಜನಗಣತಿ 1951ರಲ್ಲಿ ನಡೆಯಿತು. ಗಣತಿದಾರರು ಜನಸಂಖ್ಯೆಯ ವಿವಿಧ ಆಯಾಮಗಳಾದ ಗಾತ್ರ, ಸಾಂದ್ರತೆ, ಲಿಂಗಾನುಪಾತ, ಸಾಕ್ಷರತೆ, ವಲಸೆ, ಗ್ರಾಮೀಣ, ನಗರ ಹಂಚಿಕೆ ಇತ್ಯಾದಿಗಳ ಬಗ್ಗೆ ವಿವರಗಳನ್ನು ಸಂಗ್ರಹಿಸುತ್ತಾರೆ. ಜನಗಣತಿ ಮಾಹಿತಿಯ ದತ್ತಾಂಶಗಳು ಭಾರತದ ಅನೇಕ ಆರ್ಥಿಕ, ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥೈಸುವುದು, ವಿಶ್ಲೇಷಿಸುವುದು. ಭಾರತ ಸರ್ಕಾರವು ದೇಶಾದ್ಯಂತದ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಸಮೀಕ್ಷೆಯನ್ನು ಕೈಗೊಳ್ಳಲು ಎನ್ಎಸ್ಒ ಅನ್ನು ಸ್ಥಾಪಿಸಿದೆ. ಎನ್ಎಸ್ಒ ಸಂಗ್ರಹಿಸಿದ ಮಾಹಿತಿಯನ್ನು ವರದಿ ಮುಖಾಂತರ ಮತ್ತು ತನ್ನ ತ್ರೈಮಾಸಿಕ ಪತ್ರಿಕೆಯಾದ ಸರ್ವೇಕ್ಷಣದಲ್ಲಿ ಬಿಡುಗಡೆ ಮಾಡುತ್ತದೆ. ಎನ್ಎಸ್ಒ ಕಾಲಾನುಕಾಲಕ್ಕೆ ಸಾಕ್ಷರತೆ ಪ್ರಮಾಣ, ಶಾಲಾ ನೋಂದಣಿ, ಉದ್ಯೋಗ, ನಿರುದ್ಯೋಗ, ತಯಾರಿಕೆ ಮತ್ತು ಸೇವಾ ವಲಯಗಳ ಉದ್ಯೋಗದಲ್ಲಿ ಕೈಗಾರಿಕಾ ಅಸ್ತಿತ್ವಕ್ಕೆ, ಮಕ್ಕಳ ಪೋಷಣೆ, ಸಾರ್ವಜನಿಕ ವಿತರಣಾ ಪದ್ಧತಿಯ ಉಪಯೋಗ ಇತ್ಯಾದಿ ಮಾಹಿತಿಗಳನ್ನು ನೀಡುತ್ತದೆ. ಇವುಗಳು ಭಾರತ ಸರ್ಕಾರವು ಯೋಜನೆಗಳಿಗಾಗಿ ಬಳಸಲಾಗುತ್ತದೆ. ಶಾಲೆಯಲ್ಲಿ ಬಿಸಿಯೂಟ ಯೋಜನೆಯನ್ನು ಯಾವ ವರ್ಷದಿಂದ ಪ್ರಾರಂಭಿಸಲಾಯಿತು? ಬಿಸಿಯೂಟ ತಯಾರಿಕೆಗೆ ಬೇಕಾದ ಆಹಾರ ಧಾನ್ಯಗಳನ್ನು ಸಾಕಷ್ಟು ಪೂರೈಸಲಾಗುತ್ತದೆ. ಬಿಸಿಯೂಟ ತಯಾರಿಕೆಗೆ ಬೇಕಾದ ಆಹಾರ ಧಾನ್ಯಗಳನ್ನು ಸಾಕಷ್ಟು ಪೂರೈಸಲಾಗುತ್ತದೆ. ಬಿಸಿಯೂಟಕ್ಕೆ ನೀಡುವ ಅಕ್ಕಿ ಮತ್ತು ಸಾಮಗ್ರಿಗಳ ಕ್ರಮ ಹೇಗಿದೆ? ಬಿಸಿಯೂಟ ತಯಾರಿಸಲು ಪ್ರತ್ಯೇಕ ಅಡುಗೆಮನೆ ಇದೆಯೇ? ಶಾಲೆಯಲ್ಲಿ ಕುಡಿಯುವ ನೀರಿನ ಮೂಲ ಯಾವುದು? ಬಿಸಿಯೂಟ ತಯಾರಿಕೆಗೆ ಬಳಸುವ ಇಂಧನ ಪೂರೈಕೆ ಸಮರ್ಪಕವಾಗಿದೆಯೇ? ಸಾರ್ವಜನಿಕ ಕೈಗಾರಿಕೆ ಭಾರತ್ ಅರ್ತ್ ಮೂವರ್ಸ್ ಲಿ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿ, ಹಿಂದೂಸ್ತಾನ್ ಏರೋನಾಟಿಕ್ಸ್, ಹಿಂದೂಸ್ತಾನ್ ಮೆಟಲ್ಸ್. ಹಿಸ್ಟರಿ ಎಂಬ ಪದವು ಗ್ರೀಕ್ ಭಾಷೆಯಿಂದ ಬಂದಿದೆ. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಹೆರೋಡೋಟಸ್ ಗ್ರೀಕ್ ದೇಶಕ್ಕೆ ಸೇರಿದವನು. ಹೆರೋಡೋಟಸ್ ಕೃತಿ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್. ಹೆರೋಡೋಟಸ್ ಅವರ ಕೃತಿ ದ ಹಿಸ್ಟರಿ ಆಫ್ ಪರ್ಷಿಯನ್ ವಾರ್ಸ್. ದ ಸಿಟಿ ಆಫ್ ಗಾಡ್ ಸಂತ ಅಗಸ್ಟೈನ್. ದ ಸಿಟಿ ಆಫ್ ಗಾಡ್ ಸಂತ ಅಗಸ್ಟೈನ್. ಇತಿಹಾಸದ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದವರು ಕಾರ್ಲ್ ಮಾರ್ಕ್ಸ್. ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ. ಜೆ. ವಿ. ಬ್ಯೂರಿ. ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ. ಕಾರ್ಲ್ ಮಾರ್ಕ್ಸ್ನ ಕೃತಿಗಳು: ದಾಸ್ ಕ್ಯಾಪಿಟಲ್, ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ನೆಹರು ಅವರ ಪ್ರಸಿದ್ಧ ಕೃತಿಗಳು: ಡಿಸ್ಕವರಿ ಆಫ್ ಇಂಡಿಯಾ, ದ ಗ್ಲಿಂಪ್ಸಸ್ ಆಫ್ ಓಲ್ಡ್ ಹಿಸ್ಟರಿ. ಇತಿಹಾಸದ 2 ವೃತ್ತಿಪರ ಉಪಯೋಗಗಳು: ಶಿಕ್ಷಕರು, ಐಎಎಸ್, ಕೆಎಎಸ್. ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ 2 ಅಂಶಗಳು: ಮೀನಿನ ಬಲೆ, ಆಯುಧಗಳು, ಬೆಂಕಿ ಬಳಕೆ. ನಾಗರಿಕತೆಯನ್ನು ವ್ಯಾಖ್ಯಾನಿಸಿ. ನಾಗರಿಕತೆ ಎಂದರೆ ಹೆಚ್ಚು ಪಕ್ವವಾದ, ಸಂಸ್ಕರಿಸಿದ ಜೀವನ ವಿಧಾನ. 2 ಪ್ರಾಚೀನ ನಾಗರಿಕತೆಗಳನ್ನು ಹೆಸರಿಸಿ. ಮೆಸೊಪೊಟೇಮಿಯನ್ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ. ನದಿಯ ಬಯಲುಗಳಲ್ಲಿ ನಾಗರಿಕತೆಯ ತೊಟ್ಟಿಲೆಂದು ಏಕೆ ಕರೆಯಲಾಗುತ್ತದೆ? ಪ್ರಪಂಚದ ಬಹುತೇಕ ನಾಗರಿಕತೆಗಳು ನದಿ ದಡದಲ್ಲಿಯೇ ಉಗಮವಾಗಿದ್ದರಿಂದ ನದಿ ಬಯಲುಗಳನ್ನು ನಾಗರಿಕ ತೊಟ್ಟಿಲೆಂದು ಕರೆಯಲಾಗುತ್ತದೆ. ಪ್ರಪಂಚದ ಬಹುತೇಕ ನಾಗರಿಕತೆಗಳು ನದಿ ದಡದಲ್ಲಿಯೇ ಉಗಮವಾಗಿರುವುದರಿಂದ ನದಿ ಬಯಲುಗಳನ್ನು ನಾಗರಿಕ ತೊಟ್ಟಿಲೆಂದು ಕರೆಯಲಾಗುತ್ತದೆ. ನೈಲ್ ನದಿ ಇಲ್ಲಿನ ಜನತೆಗೆ ಆಹಾರ ಮತ್ತು ಸಾಕು ಪ್ರಾಣಿಗಳಿಗೆ ಮೇವು, ನಿರಂತರ ನೀರು ಸರಬರಾಜು, ಆಹಾರ ಭದ್ರತೆ ದೊರೆತ ಪರಿಣಾಮ ನಾಗರಿಕತೆಯ ಬೆಳವಣಿಗೆ ಸಾಧ್ಯವಾಯಿತು. ನೈಲ್ ನದಿ ಇಲ್ಲದೆ ಹೋಗಿದ್ದರೆ ಈಜಿಪ್ಟಿನ ನಾಗರಿಕತೆಯ ಬೆಳವಣಿಗೆ ಸಾಧ್ಯವಾಗುತ್ತಿರಲಿಲ್ಲ. ಈಜಿಪ್ಟ್ ನಾಗರಿಕತೆಯ 2 ದೇವತೆಗಳು: ಅಮೋನ್-ರಾ. ಚೀನಾ ನಾಗರಿಕತೆಯ ಬೆಳವಣಿಗೆಯಾದ ನದಿಗಳ ಕಣಿವೆಗಳು: ಸಿಕಿಯಾಂಗ್. ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳು:
ರಾಜಕೀಯ ಜೀವನ ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳು. ರಾಜಕೀಯ ಜೀವನ ಈಜಿಪ್ಟ್ ನಾಗರಿಕತೆ ಪ್ರಪಂಚದ ಅತಿ ಪ್ರಾಚೀನ ನಾಗರಿಕತೆಯಾಗಿದ್ದು, ಈ ನಾಗರಿಕತೆಯು 3000 ವರ್ಷಗಳ ಅವಧಿಯಲ್ಲಿ ಸುಮಾರು 30 ರಾಜಮನೆತನಗಳು ಆಳಿದವು. ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳು. ರಾಜಕೀಯ ಜೀವನ ಈಜಿಪ್ಟ್ ನಾಗರಿಕತೆ ಪ್ರಪಂಚದ ಅತಿ ಪ್ರಾಚೀನ ನಾಗರಿಕತೆಯಾಗಿದ್ದು, ಈ ನಾಗರಿಕತೆಯಲ್ಲಿ 3000 ವರ್ಷಗಳ ಅವಧಿಯಲ್ಲಿ ಸುಮಾರು 30 ರಾಜಮನೆತನಗಳು ಆಳಿದವು. ಈಜಿಪ್ಟ್ ರಾಜರನ್ನು ಫೇರೋಗಳೆಂದು ಕರೆಯುತ್ತಿದ್ದರು. ಈಜಿಪ್ಟ್ ರಾಜರನ್ನು ಫೇರೋಗಳೆಂದು ಕರೆಯುತ್ತಿದ್ದರು. ಅವರನ್ನು ಭೂಮಿಯ ಮೇಲೆ ದೇವರ ಪ್ರತಿನಿಧಿಗಳೆಂದು ಭಾವಿಸಲಾಗಿತ್ತು. ಫೇರೋಮೆನೆಸನು ಉತ್ತರ ಮತ್ತು ದಕ್ಷಿಣದ ಈಜಿಪ್ಟ್ಗಳನ್ನು ಕ್ರಿಸ್ತಪೂರ್ವ 3000 ರಲ್ಲಿ ಒಂದುಗೂಡಿಸಿ ಮೆಸೊಪೊಟೇಮಿಯಾವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ರಾಜಮನೆತನಗಳ ಆಳ್ವಿಕೆಯ ಕಾಲವನ್ನು ಸುಮಾರು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಹಳೆಯ ರಾಜಮನೆತನಗಳ ಕಾಲ, ಮಧ್ಯ ರಾಜಮನೆತನಗಳ ಕಾಲ, ಹೊಸ ರಾಜಮನೆತನಗಳ ಕಾಲ. 1ನೇ ಆಮೇರ್ ಈಜಿಪ್ಟ್ ನಾಗರಿಕತೆಯ ಫೇರೋಗಳಲ್ಲಿ ಪ್ರಸಿದ್ಧ ಫೇರೋಗಳಾಗಿದ್ದರು. ಹತ್ಷೆಪ್ಸುಟ್ 21 ವರ್ಷಗಳ ಕಾಲ ಆಳ್ವಿಕೆ ಮಾಡಿದನು ಹಾಗೂ ಇವುಗಳನ್ನು ಜಾಗತಿಕ ಇತಿಹಾಸದ ಪ್ರಥಮ ಸಾಮ್ರಾಜ್ಞಿಯೆಂದು ಗುರುತಿಸಲಾಗಿದೆ. ಈಜಿಪ್ಟಿಯನ್ನರ ಸಮಾಜ ಸುಸಂಘಟಿತವಾಗಿತ್ತು. ಈ ಸಮಾಜದಲ್ಲಿ 3 ವರ್ಗಗಳಿದ್ದವು. ಮೇಲ್ವರ್ಗ ರಾಜ ಪರಿವಾರ, ಪುರೋಹಿತರು, ಜಮೀನ್ದಾರರು ಮತ್ತು ಸೈನ್ಯದ ಸರದಾರರು ಒಳಗೊಂಡಿದ್ದರು. ಎರಡನೆಯದು ಗುಲಾಮಗಿರಿ ವರ್ಗ. ಕೆಳವರ್ಗ ಗುಲಾಮಗಿರಿ ಕೂಡಿತ್ತು. ಮಧ್ಯಮ ವರ್ಗ ವೈದ್ಯರು, ಕುಶಲ ಕಾರ್ಮಿಕರು, ಲಿಪಿಗಳು, ವ್ಯಾಪಾರಿಗಳು ಮತ್ತು ರೈತರು. ಈ ಸಮಾಜದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನಮಾನವಿತ್ತು. ಈಜಿಪ್ಟ್ ನಾಗರಿಕತೆಯ ಜಗತ್ತಿನ ಮೊದಲ ರಾಣಿಯಿಂದ ಆಳಲ್ಪಟ್ಟ ದೇಶವೆಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಹಿಳೆಯರಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮ-ಪಾಲು ಇತ್ತು. ರಾಜಮನೆತನಗಳಲ್ಲಿ ಪರ್ಯಾಯದಲ್ಲಿಯೇ ಮದುವೆ ಆಗುತ್ತಿದ್ದರು. ಆಸ್ತಿ ಮತ್ತು ಅಧಿಕಾರ ಇನ್ನೊಬ್ಬರ ಕೈಗೆ ಹೋಗುವುದನ್ನು ತಪ್ಪಿಸುವುದು ಮತ್ತು ರಕ್ತ ಪಾವಿತ್ರ್ಯತೆಯನ್ನು ಕಾಪಾಡುವುದು ಇದರ ಹಿಂದಿನ ಉದ್ದೇಶವಾಗಿತ್ತು. ಆರ್ಥಿಕ ಸ್ಥಿತಿ ಈಜಿಪ್ಟಿಯನ್ನರು ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು. ನೈಲ್ ನದಿಯಿಂದಾಗಿ ಅವರ ಕೃಷಿ ಸಮೃದ್ಧವಾಗಿತ್ತು. ಇವರು ಗೋಧಿ, ಬಾರ್ಲಿ, ಹತ್ತಿ, ಬಟಾಣಿ, ಬೆಳ್ಳುಳ್ಳಿ, ವಿವಿಧ ತರಕಾರಿಗಳನ್ನು, ಹಣ್ಣುಗಳನ್ನು ಬೆಳೆಯುತ್ತಿದ್ದರು. ನೀರಾವರಿಯಿಂದಾಗಿ ಕಾಲುವೆಗಳು ಮತ್ತು ಏತುಗಳನ್ನು ಬಳಸುತ್ತಿದ್ದರು. ಈ ಸಮಾಜದಲ್ಲಿ ಹಲವಾರು ಕೈ ಕಸುಬುಗಳು ಜೀವಿಸುತ್ತಿದ್ದವು. ತಾಮ್ರವು ಅವರು ಉಪಯೋಗಿಸಿದ ಮೊದಲ ಲೋಹವಾಗಿತ್ತು. ಈಜಿಪ್ಟಿಯನ್ನರು ಪೂರ್ವ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರದ ಪ್ರದೇಶಗಳಾದ ಈಗಿನ ಸಿರಿಯಾ, ಲೆಬನಾನ್ ಹಾಗೂ ಯೆಮೆನ್ಗಳೊಂದಿಗೆ ಮತ್ತು ಮೆಸೊಪೊಟೇಮಿಯಾ, ಏಷ್ಯಾಗಳೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದವು. ಧಾರ್ಮಿಕ ಸ್ಥಿತಿ ಧರ್ಮವು ಈಜಿಪ್ಟಿಯನ್ನರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ಬಹು ದೇವತಾರಾಧನೆ ಜಾರಿಯಲ್ಲಿತ್ತು. ಇವರು ಪಕ್ಷಿ ಪ್ರಾಣಿಗಳನ್ನು ಪೂಜಿಸುತ್ತಿದ್ದರು. ಈ ಕಾಲದ ಪ್ರಮುಖ ದೇವರುಗಳೆಂದರೆ ಅಮುರಾನ್, ರಾಸಿನ್, ಇಸಿಸ್, ಹುವೆಸ್ ಮತ್ತು ಹಾಥಾಸ್. ಇವರು ಆತ್ಮಗಳ ಮರು ಆಗಮನದಲ್ಲಿ ನಂಬಿಕೆ ಹಿಡಿದಿದ್ದರು ಮತ್ತು ಈ ಕಾರಣಕ್ಕಾಗಿಯೇ ಶವಗಳು ಮಮ್ಮಿಗಳಲ್ಲಿ ರಕ್ಷಿಸಲ್ಪಟ್ಟಿವೆ. ಇವರಿಗೆ ಪುನರ್ಜನ್ಮದಲ್ಲಿ ನಂಬಿಕೆಯಿತ್ತು. 4ನೇ ಆಮೆನ್ ಹೋತೆಪ್ ಎಂಬ ದೊರೆ ಏಕ ದೇವತಾರಾಧನೆಯನ್ನು ಜಾರಿಗೆ ತಂದನು. ಇವನು ಅಥವಾ ಸೂರ್ಯದೇವನನ್ನು ಪೂಜಿಸುತ್ತ ಎಂದು ತಿಳಿಸಿದನು. ಶಿಕ್ಷಣ ಮತ್ತು ಸಾಹಿತ್ಯ ಈಜಿಪ್ಟಿಯನ್ನರು ಶಿಕ್ಷಣ ಮತ್ತು ಸಾಹಿತ್ಯದ ಅಭಿವೃದ್ಧಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಈಜಿಪ್ಟಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸಿದರು. ಇವರ ಬರವಣಿಗೆಯನ್ನು ಹೀರೋಗ್ಲಿಫ್ಸ್ ಎಂದು ಕರೆಯುತ್ತಿದ್ದರು. ಈಜಿಪ್ಟಿಯನ್ನರಿಗೆ ರೇಖಾಗಣಿತ, ಪಂಚಾಂಗ, ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರದ ಉತ್ತಮ ಜ್ಞಾನವಿತ್ತು. ಅವರು ತ್ರಿಕೋನ, ಆಯತ, ಬಾಹುಟ, ವೃತ್ತ ಮತ್ತು ಷಟ್ಕೋನಗಳ ವಿಸ್ತೀರ್ಣವನ್ನು ಖಚಿತವಾಗಿ ಅಳೆಯಬಲ್ಲವರಾಗಿದ್ದರು. ಸಂಕಲನ, ವ್ಯವಕಲನ ಮತ್ತು ಭಾಗಾಕಾರಗಳ ಬಗ್ಗೆ ಸ್ಪಷ್ಟ ಕಲ್ಪನೆಯಿತ್ತು. ಇವರು ದಶಮಾಂಶ ಪದ್ಧತಿಯನ್ನು ಅಭಿವೃದ್ಧಿಪಡಿಸಿದರು. ಈಜಿಪ್ಟಿಯನ್ನರು ಜನರಿಗೆ ಶಿಕ್ಷಣ ನೀಡುತ್ತಿದ್ದರು. ದೇವಾಲಯಗಳು ಶಿಕ್ಷಣ ಕೇಂದ್ರಗಳಾಗಿದ್ದವು. ಕಲೆ ಮತ್ತು ವಾಸ್ತುಶಿಲ್ಪ
ಈ ಈಜಿಪ್ಟಿಯನ್ನರು ಕಲೆ ಮತ್ತು ವಾಸ್ತುಶಿಲ್ಪದ ಅಭಿವೃದ್ಧಿಗೆ ಹೆಚ್ಚು ಪ್ರೋತ್ಸಾಹ ನೀಡಿದರು. ಇವರು ತಮ್ಮ ದೇವತೆಗಳಿಗೆ ದೇವಾಲಯಗಳು ಮತ್ತು ಫೇರೋಗಳನ್ನು ಹೂಳಲು ಪಿರಮಿಡ್ಗಳನ್ನು ನಿರ್ಮಿಸಿದರು. ಈ ಕಾಲದಲ್ಲಿ ಮರಗಳಲ್ಲೂ ಗ್ರಾನೈಟ್ ಹಾಗೂ ಮರಗಳಿಂದ ವಿಗ್ರಹಗಳನ್ನು ನಿರ್ಮಿಸಿದ್ದಾರೆ. ಸುಂದರ ಮೂರ್ತಿಗಳನ್ನು ಕೆತ್ತಿದ್ದಾರೆ ಮತ್ತು ಚಿತ್ರಕಲೆಗಳಿಂದ ಶೃಂಗರಿಸಿದ್ದಾರೆ. ಗೀಜಾ ಪಿರಮಿಡ್ ಇದು ಸಾಮ್ರಾಟ ಎರಡು ಲಘುವಿನ ಗೋರಿಯಾಗಿದ್ದು, ಇದು ಪ್ರಾಚೀನ ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಹಾಗೆ ಜಗತ್ತಿನ ಅತ್ಯಂತ ಬೃಹತ್ತಾದ ಕಟ್ಟಡವಾಗಿದೆ. ಇದನ್ನು ಆತನ ಮಗ ಹಾಗೂ ಮೊಮ್ಮಗ ಕಟ್ಟಿಸಿದರು. ವರ್ಗಗಳಾಗಿ ವಿಭಜಿಸಲ್ಪಟ್ಟಿದೆ. ಅರಸು ವರ್ಗ, ಪುರೋಹಿತ ವರ್ಗ, ಜಮೀನ್ದಾರ ಮತ್ತು ವ್ಯಾಪಾರ ವರ್ಗ. ಗುಲಾಮರು. ಪುರೋಹಿತ ಮತ್ತು ಲಿಪಿಕರು ಆಡಳಿತದಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದರು ಮತ್ತು ಸಮಾಜದಲ್ಲಿ ಅವರಿಗೆ ಹೆಚ್ಚಿನ ಸ್ಥಾನಮಾನವಿತ್ತು. ಸರದಾರರು ಆನುವಂಶಿಕವಾಗಿ ಅಧಿಕಾರವನ್ನು ಅನುಭವಿಸುತ್ತಿದ್ದರು. ಈ ಕಾಲದಲ್ಲಿ ಗುಲಾಮರ ವ್ಯಾಪಾರ ನಡೆಯುತ್ತಿತ್ತು. ಮಹಿಳೆಯರಿಗೆ ಗಮನಾರ್ಹವಾದ ಸ್ವಾತಂತ್ರ್ಯವಿತ್ತು. ಅವರು ಆಸ್ತಿ ಹೊಂದುವ ಹಕ್ಕು ಹೊಂದಿದ್ದರು. ಕೃಷಿ ಅವರ ಮುಖ್ಯ ಉದ್ದೇಶವಾಗಿತ್ತು.